ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಪ್ರೀತಾ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀತಾ ಗೌಡ ಕನ್ನಡ ವ್ಲಾಗ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಏನಪ್ಪ ಅಂದರೆ ದಾವಣಗೆರೆ ಸೈಡ್ ಸ್ಪೆಷಲ್ ಆಗಿರುವಂಥ ಉದಕ ಮುದ್ದೆ. ನಾನು ಇವತ್ತು ಉದಕ ಮುದ್ದಿನ ಅಲಸಂದಿ ಕಾಳನ್ನ ಬಳಸಿಬಿಟ್ಟು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅಲಸಂದಿ ಕಾಳುಗಳನ್ನು ಒಂದೆರಡು ಸರಿ ಸ್ವಚ್ಛವಾಗಿ ವಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದ ಮೇಲೆ 1 ಲೋಟ ಕಾಳುಗಳಿಗೆ 1 ಲೀಟರ್ಗಿಂತ ಹೆಚ್ಚು ನೀರನ್ನು ಹಾಕಬೇಕು ಫ್ರೆಂಡ್ಸ್. ಯಾಕಂದರೆ ಕುದ್ನೆ ಅಂದರೆ ನೀರೆಲ್ಲ ಹೋಗಿಬಿಡುತ್ತೆ, ಅದರಲ್ಲಿ ಬರೀ ಕಾಳುಗಳು ಉಳಿದ್ಬಿಡುತ್ತೆ. ಆಮೇಲೆ ನಮಗೆ ಉದಕ ಸಿಗೋದಿಲ್ಲ ಫ್ರೆಂಡ್ಸ್ ಕಟ್ಟಿಗೋಸ್ಕರ. ಆದಮೇಲೆ ಅದಕ್ಕೆ ನಾವು 1 ಹಿಡಿಯಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕುದಿಯೋಕೆ ಬಿಟ್ಟುಬಿಡಬೇಕು ಫ್ರೆಂಡ್ಸ್. ಇದು ನಾವು ಮೆತ್ತಗೆ ಬೇಕಂದರೆ 10 ರಿಂದ 12 ವಿಸಿಲಲ್ಲ ನಾವು ಕೂಗಿಸ್ಕೋಬೋದು ಫ್ರೆಂಡ್ಸ್. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 10 ರಿಂದ 12 ವಿಸಿಲ್ ಹೊಡೆಸ್ಕೊಂಡ್ಬಿಟ್ಟು ಇನ್ನೊಂದು ಒಲೆ ಮೇಲೆ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಣ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಒಣ ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡ್ಬಿಟ್ಟು ಚೆಂದಾಗಿ ಹುರ್ಕೊಂಡ್ಬಿಟ್ಟು ಅದನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಅದೇ ಬಾಣಲೆಗೆ 1 ಮೀಡಿಯಮ್ ಗಾತ್ರದ ಈರುಳ್ಳಿನ ಹುರಿಯೋಕೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದು ಅದಕ್ಕೆ ಜೀರಿಗೆನ ಆ್ಯಡ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆನ ಹಾಕ್ಕೊಂಬಿಟ್ಟು ಹುರಿಬೇಕು ಫ್ರೆಂಡ್ಸ್. ಇನ್ನೊಂದು ಫ್ರೆಂಡ್ಸ್, ಇದರಲ್ಲಿ ಬೆಳ್ಳುಳ್ಳಿ ಮಿಸ್ ಆಗಿದೆ. ನಿಮಗೆ ಬೆಳ್ಳುಳ್ಳಿ ಬೇಕಂದರೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋಬೋದು. ನನ್ನ ಕಡೆ ಇರಲಿಲ್ಲ, ಸೊ ನಾನು ಅದಕ್ಕೆ ಹಾಕಲಿಲ್ಲ ಫ್ರೆಂಡ್ಸ್. ಅದನ್ನೆಲ್ಲ ಬೇರೆ ಸಪ್ರೇಟಾಗಿ ಪಾತ್ರೆಗೆ ಎತ್ತಿಟ್ಕೊಂಡ್ಬಿಟ್ಟು ಒಣ ಮೆಣಸಿನ್ಕಾಯಿನ ಸಪ್ರೇಟಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ಅಥವಾ ಪಾತ್ರೆಗೆ ಎತ್ತಿಟ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಈ ಒಣ ಪುಡಿ ನೀವು ತಿಂಗಳಗಂಟ್ಲೆ ಇಟ್ಟರು ಏನೂ ಆಗೋಲ್ಲ ಫ್ರೆಂಡ್ಸ್. ರೊಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ಬೋದು, ಇಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ರೊಟ್ಟಿಗೆ ತಿನ್ಬೋದು ಫ್ರೆಂಡ್ಸ್. ಆಮೇಲೆ ಅದೇ ಮಿಕ್ಸಿ ಜಾರಿಗೆ ಹುರಿದಿರ್ತಕ್ಕಂಥ ಈರುಳ್ಳಿ ಮತ್ತು ಜೀರಿಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿನ ಹಾಕ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಈ ಕಡೆ ನಾವು ಕಾಳನ್ನು ಕುದಿಯೋಕೆ ಇಟ್ಕೊಂಡಿದ್ವಿಲ್ಲ ನೋಡಿ ಫ್ರೆಂಡ್ಸ್, ಈ ರೀತಿ ಕಾಳುಗಳು ಇಷ್ಟೊಂದು ಹದಕ್ಕೆ ಬೆಂದಿದ್ದಾವೆ. ನಮಗೆ ಈ ಹದಕ್ಕಿದ್ರೆ ಸಾಕು ಫ್ರೆಂಡ್ಸ್. ಇದನ್ನು ನಾವು ಒಂದು ಜಾಳಿಗೆಗೆ ಕಟ್ಟನ್ನು ಬೇರೆ ಕಾಳನ್ನು ಬೇರೆಯಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಜಾಳಿಗೆಗೆ ಹಾಕಿಬಿಟ್ರೆ ಕೆಳಗಡೆ ಕಟ್ಟು ಬರುತ್ತೆ, ಮೇಲ್ಗಡೆ ಕಾಳು ಸಪ್ರೇಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇದನ್ನು ನಾವು ಸೋಸ್ಕೊಂಡ್ಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ಈ ಕಾಳನ್ನು ಒಂದು 2 ಸ್ಪೂನ್ನಷ್ಟು ಕಾಳನ್ನು ತಕ್ಕೊಂಬಿಡ್ಬೇಕು ಫ್ರೆಂಡ್ಸ್. ತಕ್ಕೊಂಡು ಮೊದಲೇ ಮಿಕ್ಸಿ ಜಾರಿಗೆ ಈರುಳ್ಳಿ ಹಾಗೂ ಜೀರಿಗೆನ ನಾವೇನು ಹಾಕ್ಕೊಂಡು ಇಟ್ಕೊಂಡಿದ್ವಿಲ್ಲ ಫ್ರೆಂಡ್ಸ್, ಅದಕ್ಕೆ ಈ 2 ಸ್ಪೂನ್ ಕಾಳುಗಳನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ರುಬ್ಕೊಂಡಾದಮೇಲೆ ಹುಣಸೆ ರಸನ ಇದಕ್ಕೆ ಹಾಕಿಬಿಟ್ಟು ನಮಗೆ ಎಷ್ಟು ಉಳಿಬೇಕೋ ಅಷ್ಟು ರಸನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಆ್ಯಡ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಕಟ್ಟೇನು ಬಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿದರೆ ಇದು ಸ್ವಲ್ಪ ತಿಕ್ನೆಸ್ ಬರ್ತದೆ. ತಿಕ್ನೆಸ್ ಬಂದರೆ ಚೆನ್ನಾಗಿ ಮುದ್ದೆ ಜೊತೆ ನಾವು ಕಲಿಸ್ಕೊಂಡು ಊಟ ಮಾಡ್ಬೋದು ಫ್ರೆಂಡ್ಸ್. ಇದು ತಿಕ್ನೆಸ್ ಇದ್ರೂ ಮುದ್ದೆಗೆ ಚೆನ್ನಾಗಿ ಹತ್ತುತ್ತೆ ಫ್ರೆಂಡ್ಸ್ ಸಾಂಬಾರು. ನೋಡಿ ಅದೆಲ್ಲ ಕಲಿಸ್ಕೊಂಡ್ಮೇಲೆ ಈ ಕನ್ಸಿಸ್ಟೆನ್ಸಿ ರೆಡಿ ಆಯಿತು. ಈಗ ಇದು ನಮಗೆ ಏನು ಕಟ್ಟು ಅಂದರೆ ಉದಕ ರೆಡಿ ಆತ್ರಿ. ಈ ಉದಕಕ್ಕೆ ನಾವು ಕಾಳು ರೆಡಿ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಸಣ್ಣದೊಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಕರಿಬೇವು ಆದಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಮಧ್ಯದ ಗಾತ್ರದ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ಇದಕ್ಕೆ ಮೊದಲೇ ಹುರಿದಿಟ್ಕೊಂಡಿರುವಂಥ 1-2 ಮೆಣಸಿನ್ಕಾಯಿ ಅಂದರೆ ಒಣ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಹುರಿದಿರೋ ಮೆಣಸಿನ್ಕಾಯಿ ಆದರೆ ಚೆನ್ನಾಗಿ ಬಾಯಿ ಒಳಗಡೆ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್, ಹಾಗಾದರೆ ಕಾಳು ಟೇಸ್ಟ್ ಬರುತ್ತವೆ. ಅದಕ್ಕೋಸ್ಕರ ನಾವು ಆ ಮೆಣಸಿನ್ಕಾಯಿನ ಹಾಕ್ಕೊಂಬಿಟ್ಟು ಚೆಂದಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈ ಕಲರ್ ಆಯಿತು. ಇದಕ್ಕೆ ನಾವು 1 ಚಿಟಿಕೆ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಫುಲ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದು ಹಸಿ ವಾಸನೆ ಹೋಗೋವರೆಗೂ ಅರಿಶಿನ ಹುರ್ಕೊಂಬಿಟ್ಟು ಅದಕ್ಕೆ ನಾವು ಬಸ್ದು ಇಟ್ಕೊಂಡಿರುವಂಥ ಕಾಳುಗಳನ್ನು ಹಾಕಿ ಚೆನ್ನಾಗಿ ಉಕ್ಕರಿಸ್ಕೋಬೇಕು ಫ್ರೆಂಡ್ಸ್. ಉಕ್ಕರಿಸ್ಕೊಳ್ಳೋದು ಅಂದರೆ ಏನಪ್ಪ ಅಂದರೆ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ನಮ್ಮ ಕಡೆ ಉಕ್ಕರಿಸ್ಕೊಳ್ಳೋದು ಅಂತಾರೆ. ಮಿಕ್ಸ್ ಈ ರೀತಿ ನೋಡಿ ಇಲ್ಲಿ ಮಾಡ್ತಿದ್ದೀವಲ್ಲ ಈ ಥರ ಉಕ್ಕರಿಸ್ಕೋಬೇಕು. ಇಲ್ಲ ಅಂದ್ರಪ್ಪ ಈ ಥರ ಬರಲಿಲ್ಲ ಅಂದರೂ ನಿಮಗೆ ಸ್ಪೂನ್ ತೊಗೊಂಬಿಟ್ಟು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದಾದಮೇಲೆ
ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಬಿಟ್ಟು ಸಣ್ಣಾಗಿ ಕಟ್ ಮಾಡಿ ಮೇಲ್ಗಡೆ ಹಾಕ್ಕೊಂಬಿಟ್ರೆ ಕಾಳು ರೆಡಿ ಆಗ್ತವೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ್. ಇದು ತಿನ್ನೋದಕ್ಕೆ ಮುದ್ದೆ ಜೊತೆ ನಡುವೆ ಒಂದಂತೂ ತಿಂತಾಯಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದಂತೆ ಸರ್ವಜ್ಞ. ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೂ ಗೊತ್ತಾಗ್ತದೆ. ನೆಕ್ಸ್ಟ್ ನಾವು ಮುದ್ದೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್. ಇದಕ್ಕೆ ನಮಗೆ 3-4 ಮುದ್ದೆ ಬೇಕಂದರೆ ಒಂದು ಚರಿಗೆಯಷ್ಟು ಅಂದರೆ 1 ಲೀಟ್ರಷ್ಟು ನೀರು ಹಾಕ್ಕೋಬೇಕು ರೀ. ನೀರನ್ನು ನಾವು ಕುದಿಸ್ಕೋಬಾರ್ದು, ಸ್ವಲ್ಪ ಒಂದು ಹದಕ್ಕೆ ಕಾಯಿಸ್ಕೋಬೇಕು ರೀ. ಒಂದು ಹದಕ್ಕೆ ಕಾದಾದಮೇಲೆ ಇದಕ್ಕೆ 1 ಲೀಟ್ರ್ ನೀರಿಗೆ ಇಲ್ಲಿ ನಾನು ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಈ ಸ್ಪೂನಲ್ಲಿ 3 ಸ್ಪೂನು ಹಿಟ್ಟು ಹಾಕಬೇಕು ಫ್ರೆಂಡ್ಸ್. ಇದೇ ಅಳತೆ ಮೇಲೆ ಹಿಟ್ಟು ಹಾಕಿದರೆ ನಿಮಗೆ ಮುದ್ದೆ ಕರೆಕ್ಟಾಗಿ ಬರ್ತೈತೆ ರೀ. ನೋಡಿರಿ, ಈ ರೀತಿ ಹಿಟ್ಟು ಹಾಕ್ಕೊಂಬಿಟ್ಟು ಇದನ್ನು ಸಣ್ಣ ಉರಿಯಲ್ಲಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ತಿರುಗಿಸ್ತಾ ಹೋಗ್ಬೇಕು ರೀ. ಸ್ಲೋ ಆಗಿ ತಿರುಗಿಸ್ತಾ ಹೋದಾಗ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಸಣ್ಣ ಉಂಡೆಗಳೇನಾದರೂ ಇದ್ದರೆ ಅಂದರೆ ಗಂಟುಗಳಿದ್ದರೆ ಅದೆಲ್ಲ ಬಿಟ್ಕೋತಾ ಹೋಗುತ್ತೆ ಫ್ರೆಂಡ್ಸ್. ಸ್ವಲ್ಪ ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಕೈಯಾಡಿಸ್ತಾ ಹೋಗಬೇಕು ಫ್ರೆಂಡ್ಸ್. ಇದು ಏನಿದೆಯಲ್ಲಪ್ಪ ಹಿಟ್ಟು ಅಂದರೆ ಇದು ಭಾಳ ತೆಳ್ಳಗೂ ಆಗಬಾರ್ದು ಫ್ರೆಂಡ್ಸ್, ಭಾಳ ದಪ್ಪನೂ ಆಗಬಾರ್ದು. ತೆಳ್ಳಗಾಗೋದ್ರಿಂದ ಮುದ್ದೆ ಗಂಟಾಗೋ ಚಾನ್ಸಸ್ ಇರುತ್ತೆ. ದಪ್ಪ ಆದರೆ ಮುದ್ದೆ ಬೇಯೋದಿಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ನೋಡಿಬಿಟ್ಟು ಇದೇ ರೀತಿ ಅಳತೆಯಲ್ಲಿ ಮುದ್ದೆನ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಕೈಯಾಡಿಸ್ತಾ ಹೋದಾಗ ಮುದ್ದೆ ಗಟ್ಟಿ ಆಗಿಬಿಟ್ಟು ಈ ಥರ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಒಂದು 4-5 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡಬೇಕು ಫ್ರೆಂಡ್ಸ್. ಇದು ಕುದ್ದು ತಳ ಬಿಡ್ತಾ ಹೋಗುತ್ತೆ ಫ್ರೆಂಡ್ಸ್. ಹಿಟ್ಟು ತಳ ಬಿಡ್ತಾ ಹೋದರೆ ಮುದ್ದೆ ಬೆಂದಿದೆ ಅಂತ ಅರ್ಥ ಫ್ರೆಂಡ್ಸ್. ಆಮೇಲೆ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಮೇಲೆ ಇದು ಎಷ್ಟು ಹಿಟ್ಟು ಹಿಡಿಯುತ್ತಲ್ಲ ಅಷ್ಟು ನಾವು ಒಣ ಹಿಟ್ಟನ್ನು ಹಾಕಬೇಕು ಫ್ರೆಂಡ್ಸ್. ನಮಗೆ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟು ನಾವು ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಯಾವ ರೀತಿ ಅಂದರೆ ಇದು ಒಣ ಹಿಟ್ಟು ಏನೂ ಕಾಣಬಾರ್ದು, ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗಿಬಿಡ್ಬೇಕು ಫ್ರೆಂಡ್ಸ್. ಆ ರೀತಿ ಮುದ್ದೆನ ಚೆನ್ನಾಗಿ ಕೈಯಾಡಿಸ್ತಾ ಹೋಗಬೇಕು ಫ್ರೆಂಡ್ಸ್. ಈ ರೀತಿ ಗರ ತಿರುಗಿಸ್ತಾ ಹೋದರೆ ಮುದ್ದೆ ಗಂಟಾಗಲ್ರಿ, ಗಂಟಾಗದೇ ಇರೋ ಥರ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ತಿರುಗಿಸ್ತಾ ಹೋದಾದಾಗೆ ಈ ರೀತಿ ಮುದ್ದೆ ಈ ಥರ ಬರುತ್ತೆ ಫ್ರೆಂಡ್ಸ್. ಇದನ್ನು ಏನು ಮಾಡಬೇಕು ಅಂದರೆ ನಾವು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮತ್ತೆ ಇದೇ ರೀತಿ ಇದನ್ನು ಹುಡ್ಕೋಬೇಕು ಫ್ರೆಂಡ್ಸ್. ಹುಡ್ಕೋಬೇಕಂದ್ರೆ ಅಂದರೆ ಈ ರೀತಿ ತಿರುಗ್ತಾ ಹೋದಾಗೆ ಮುದ್ದೆ ಚೆನ್ನಾಗಿ ಅರಳಿಬಿಟ್ಟು ಸಾಫ್ಟಾಗಿ ಬರ್ತದೆ. ಇದೇ ನೋಡಿರಿ, ಇದೇ ಕನ್ಸಿಸ್ಟೆನ್ಸಿ. ನನಗೀಗ ಹಿಟ್ಟು ಸಾಕು ಅನ್ನಿಸ್ತಿದೆ. ನಮಗಿಷ್ಟೇ ದಪ್ಪ ಸಾಕು ಫ್ರೆಂಡ್ಸ್ ಮುದ್ದೆ. ನಿಮಗೆ ಬೇಕಂದರೆ ಇನ್ನೊಂದು ಸ್ಪೂನ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೋದು. ಈ ರೀತಿ ತಿರುಗಿಸ್ಕೊಂಡಾದಮೇಲೆ ಮುದ್ದೆನ ಈ ಥರ ಸಣ್ಣ ಉರಿಯಲ್ಲಿ 1-1.5 ನಿಮಿಷ ಬಿಟ್ಬಿಡಬೇಕು. ಈ ರೀತಿ ನೀರಲ್ಲಿ ಕೈನ ಅದ್ಬಿಟ್ಟು ಹಿಟ್ಟನ್ನು ಮುಟ್ಟಿ ನೋಡಿದಾಗ ಹಿಟ್ಟು ಕೈಗೆ ಹತ್ತಬಾರ್ದು ಫ್ರೆಂಡ್ಸ್. ಹಂಗಿದ್ರೆ ಮುದ್ದೆ ಒಳ್ಳೆ ಹದವಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ಕೆಳಗಡೆ ಇಳಿಸ್ಕೊಂಬಿಡೋಣ ಫ್ರೆಂಡ್ಸ್. ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು 2 ಕಾಲುಗಳ ಮಧ್ಯೆ ಒಂದು ಬಟ್ಟೆಯ ಸಹಾಯದಿಂದ ಈ ರೀತಿ ಇದನ್ನು ಫಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಫಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ಪೂನಲ್ಲಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡ್ರಿ ಫ್ರೆಂಡ್ಸ್, ನಾವು ಮುದ್ದೆ ಮಾಡ್ತೀವಲ್ಲ ಇದನ್ನು ನಮ್ಮ ಸೈಡ್ ಕೈ ಬಟ್ಲ ಅಂತ ಕರೀತಾರೆ. ಇದು ನಮ್ಮ ಕಡೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಯಾಕಂದರೆ ರೆಗ್ಯುಲರಾಗಿ ನಾವು ಮುದ್ದೆಗಳನ್ನು ಮಾಡೋದ್ರಿಂದ ಎಲ್ಲರ ಮನೆಯಲ್ಲೂ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಬಟ್ ಕೆಲವೊಂದು ರೇರಾಗಿ ಮಾಡೋರ ಮನೆಯಲ್ಲಿ ಈ ರೀತಿ ಇರಲ್ಲ. ಪರವಾಗಿಲ್ಲ ಫ್ರೆಂಡ್ಸ್. ಇಲ್ಲದೇ ಇದ್ದವರು ಒಂದು ರೌಂಡ್ ಶೇಪಲ್ಲಿರುವಂಥ ಬೌಲ್ನ ತೊಗೊಂಡ್ಬಿಟ್ಟು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮುದ್ದೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ರೀತಿ ರೌಂಡ್ ಶೇಪಾಗಿ ಮಾಡ್ಕೋಬೋದು. ಈ ರೀತಿ ನಮಗೆ ಮುದ್ದೆ ತಟ್ಟೋದು ಅಂತ ಕರೀತಾರೆ ಫ್ರೆಂಡ್ಸ್ ನಮ್ಮಲ್ಲಿ. ನಿಮಗೆ ಈ ರೀತಿ ತಟ್ಟೋಕೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಬೌಲಿಗೆ ಚೌಟಿನ ಸಹಾಯದಿಂದ ಹಾಕ್ಕೊಂಬಿಟ್ಟು ಕೈಲೇ 1-2 ಸರಿ ಹಿಂಗೆ ಟ್ಯಾಪ್ ಮಾಡಿ ಒಂದು ಸಪ್ರೇಟಾಗಿ ಬೇರೆ ಒಂದು ಪ್ಲೇಟಿಗಾಯ್ತು ಅಥವಾ ಒಂದು ಈ ರೀತಿ ಬಟ್ಲಿಗಾಯ್ತು ಎತ್ತಿಟ್ಕೊಂಡ್ಬಿಟ್ರೆ ರೌಂಡ್ ಶೇಪ್ ಆಗಿಬಿಡುತ್ತೆ ಫ್ರೆಂಡ್ಸ್. ಪರವಾಗಿಲ್ಲ, ನನಗೂ ಮೊದಲು ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ಈಗ ನಾನು ಕಲ್ತ್ಕೊಂಡಿದ್ದೀನಿ. ಈ ರೀತಿ ಅಷ್ಟನ್ನು ರೆಡಿ ಮಾಡಿಕೊಂಡು ಒಂದು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ನೋಡಿರಿ, ರೆಸಿಪಿ ಎಷ್ಟೊಂದು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಕಾಳು ಇದನ್ನು ರೊಟ್ಟಿಗೆ ಚಪಾತಿಗೆ ಬೇಕಾದರೂ ಹಚ್ಕೊಂಡು ತಿನ್ಬೋದು. ಇದು ಉದಕ ಫ್ರೆಂಡ್ಸ್. ಹಾಗೆ ಮುದ್ದೆ ಸಹಿತ ರೆಡಿಯಾಗಿದ್ದಾವೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಬೌಲಲ್ಲಿರೋದು ಖಾರ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಉದಕಕ್ಕೆ ನಾವು ಹಾಕ್ಕೊಂಡ್ಬಿಟ್ಟು ತಿಂತಾ ಇರಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ದಾವಣಗೆರೆ ಸೈಡ್ ಸ್ಪೆಷಲ್ಲಾಗಿ ಯಾವ ರೀತಿ ಉದಕ ಮುದ್ದೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನಂಗೆ ತುಂಬ ಸಹಾಯ ಆಗುತ್ತೆ ಫ್ರೆಂಡ್ಸ್.
ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್.